Hello everyone, how are you all? I think you are all fine. Yes, let's begin our lesson of class 6, chapter number 4, that is exploring magnets of part 3. So, in the last lesson, we learned about magnetic and non-magnetic materials. In the last video, we studied already about magnetic and non-magnetic materials and about the poles of magnet. So, and then we learned about finding direction. Using magnets, how we find direction. We know about that. So, in this video, we have to learn about attraction and repulsion between magnets, how two magnets attract each other and how magnets repulse each other. So let's start the lesson. So for this we need two magnets. So for understanding the attraction and repulsion between magnets, we have two magnets. So first one magnet name as A and the second one name as B. So these are the two bar magnets and these are the poles of the magnet. This is the north pole, this is the south pole of magnet A, and this is the north pole and this is the south pole of magnet B. So for this we do one activity. First of all, we put first one magnet, that is magnet A, put on the some pencils. So then take magnet P and move to the magnet, move to near to the magnet A. So if this is a south pole and this is the north pole, the A magnet will move forward. A magnet will move forward. So ಇದು ನಾರ್ತ್ ಪೋಲ್ ಆಗಿರೋದ್ರಿಂದ ಇದು ಸೌತ್ ಪೋಲ್ ಆಗಿರೋದ್ರಿಂದ ಏನಾಗುತ್ತಪ್ಪ ಅಂದರೆ ನಾವು ಈ ಮ್ಯಾಗ್ನೆಟ್ನ ಹತ್ತಿರ ತೊಗೊಂಡು ಬಂದಾಗ ಈ ರೀತಿ ಇದು ಸಹ ಫಾರ್ವರ್ಡ್ ಆಗಿ ಮುಂದಕ್ಕೆ ಬರುತ್ತೆ. ಸೊ ಇದರಿಂದ ನಮ್ಗೆ ಏನು ಗೊತ್ತಾಗುತ್ತಪ್ಪ ಅಂತಂದರೆ, ಸೊ ಒಂದೇ ಬೇರೆ ಬೇರೆಯಾಗಿರ್ತಕ್ಕಂಥ ಪೋಲ್ಸ್ಗಳು ಅಟ್ರಾಕ್ಟ್ ಆಗುತ್ತೆ ಅಂತಂದು ಹೇಳಿ ಗೊತ್ತಾಗುತ್ತೆ ನಮಗೆ. ಓಕೆನಾ? ದಟ್ ಮೀನ್ಸ್ ದ unlike poles attract each other. These are the unlike. So south, this is the north. So these are the unlike poles attract each other. So when we reverse this one, so this is the south pole and this is the north pole of a bar magnet. Then we move forward this one, but the magnet A go backward. The magnet A go backward. ಏನಾಗುತ್ತೆ, ಅದು ಹಿಂದಕ್ಕೆ ಹೋಗುತ್ತೆ. ಯಾಕಪ್ಪ ಅಂತ ಅಂದರೆ ಲೈಕ್ ಪೋಲ್ಸಸ್ ರಿಪಲ್ ಈಚ್ ಅದರ್. ಲೈಕ್ ಪೋಲ್ಸಸ್ ರಿಪಲ್ಸ್ ಈಚ್ ಅದರ್. ದಿಸ್ ಈಸ್ ಕಾಲ್ಡ್ ಆಸ್ ರಿಪಲ್ಷನ್. ಸೊ ಲೈಕ್ ಪೋಲ್ಸ್ ರಿಪಲ್ ಈಚ್ ಅದರ್. ಇದು ಸೌತ್ ಪೋಲ್ ಆಗಿರೋದ್ರಿಂದ ಮತ್ತು ಇದು ಸೌತ್ ಪೋಲ್ ಆಗಿರೋದ್ರಿಂದ ಇದು ಬ್ಯಾಕ್ವರ್ಡ್ಗೆ ಹೋಗುತ್ತೆ. ಅಂದರೆ ಇಲ್ಲಿ ಏನಾಗುತ್ತೆ, ಅಟ್ರಾಕ್ಟ್ ಆಗೋಂಗಿಲ್ಲ, ರಿಪಲ್ಷನ್ ಆಗ್ತಾವೆ. ಇಲ್ಲಿ ಅಟ್ರಾಕ್ಟೇ ಆಗೋಂಗಿಲ್ಲ, ಇಲ್ಲಿ ಅಂಟ್ಕೊಳ್ಳೋದಿಲ್ಲ, ಹಿಂದಕ್ಕೆ ಹೋಗ್ತಾ ಇರುತ್ತೆ. ಸೊ ಇದನ್ನು ನಾವೇನಂತ ಕರಿದ್ವಿ, ದಿಸ್ ಪ್ರಾಪರ್ಟಿನ ನಾವೇನಂತ ಕರಿತೀವಿ ಅಂದರೆ ರಿಪಲ್ಷನ್ ಅಂತಂದು ಹೇಳಿ ಕರಿತೀವಿ. ಸೊ ಫ್ರಮ್ ದಿಸ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ್ಯಾಟ್ ಮ್ಯಾಗ್ನೆಟ್ ಕ್ಯಾನ್ ಬಿ ಐಡೆಂಟಿಫೈಡ್ ಸ್ಪೆಷಲಿ ಬೇಸ್ಡ್ ಆನ್ ದ ಪ್ರಾಪರ್ಟಿ ಆಫ್ ರಿಪಲ್ಷನ್. ಅಂಡರ್ಸ್ಟ್ಯಾಂಡ್? ಸೊ ನೆಕ್ಸ್ಟ್ ಒನ್, we do one experiment. Take a magnet compass and a bar magnet. So this is the magnet compass and this is the bar magnet. So place the magnet compass on a flat surface and wait until needle comes to rest. ಇದನ್ನು ಏನು ಮಾಡಬೇಕು, ನಾವು ಒಂದು ಫ್ಲ್ಯಾಟ್ ಸರ್ಫೇಸ್ ಮೇಲೆ ಇಡಬೇಕು. ಸೊ ಆವಾಗ ಅದು ಏನು ನೀಡಲ್ಲು ತಿರುಗ್ತಾ ಇರ್ತೈತಿ, ಅದು ರೆಸ್ಟ್ಗೆ ಬರೋವರೆಗೂ ನಾವೇನು ಮಾಡಬೇಕು, ವೇಟ್ ಮಾಡಬೇಕು. Then now slowly bring the north pole of the bar magnet near the north pole of the compass. So this is the north pole. ಸೊ ಇವಾಗ ಏನಾಗುತ್ತೆ, ನಾರ್ತ್ ಪೋಲನ್ನು ನಾವು ನಿಯರ್ ತಂದ್ವಿ, ಇದ್ರ ನಿಯರ್ ಹಿಂಗೆ ತೊಗೊಂಡು ಬಂದ್ವಿ ಅಂದರೆ ಇದೇನಾಗುತ್ತಪ್ಪ, ನೀಡಲು ಈ ರೀತಿಯಾಗಿ ರೊಟೇಟ್ ಆಗಲಿ, ಇದರಿಂದ ದೂರ ರೊಟೇಟ್ ಆಗಲಿಕ್ಕೆ ಸ್ಟಾರ್ಟ್ ಮಾಡ್ತೈತಿ, ವಿರುದ್ಧವಾಗಿ ಹೋಗ್ಲಿಕ್ಕೆ ಅದು ಸ್ಟಾರ್ಟ್ ಮಾಡ್ತೈತಿ. ಇದ್ರ ಹತ್ತಿರ ಬರೋಂಗಿಲ್ಲ, ಅದು ಏನಾಗುತ್ತೆ, ವಿರುದ್ಧವಾಗಿ ಹೋಗುತ್ತೆ. ಯಾಕಂದರೆ ಲೈಕ್ ಪೋಲ್ಸಸ್ ರಿಪಲ್ ಈಚ್ ಅದರ್. ಸೊ ಅಗೇನ್ ನಾವು ಇದನ್ನು ಉಲ್ಟಾ ಮಾಡಿದ್ವಿ ಅಂದರೆ, ಸೌತ್ ಪೋಲನ್ನು ನಾವು ನಾರ್ತ್ ಪೋಲ್ ಹತ್ತಿರ ತೊಗೊಂಡು ಬಂದ್ವಿ ಅಂದರೆ ಏನಾಗುತ್ತೆ, ಇದು ಅಟ್ರಾಕ್ಟ್ ಆಗ್ತದೆ, ನಿಯರಲ್ಲಿ ಬರುತ್ತೆ. ಇದು ಇದ್ರ ಕಡೆಗೆ ಇದು ಏನಾಗುತ್ತೆ, ಆವಾಗ
ಟರ್ನ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದರಿಂದನೂ ಸಹ ನಾವು ಏನು ತಿಳ್ಕೊಬೋದು, ಲೈಕ್ ಪೋಲ್ಸ್ ಆರ್ ರಿಪಲ್ ಈಚ್ ಅದರ್, ಅನ್ಲೈಕ್ ಪೋಲ್ಸಸ್ ಅಟ್ರಾಕ್ಟ್ ಈಚ್ ಅದರ್ ಅಂತ ಹೇಳಿ ನಾವು ತಿಳ್ಕೊಬೋದು. ಹಾಗಾದರೆ ಸೊ ಈಗ ನೋಡಿ, ನಾವು ಒಂದು ಮ್ಯಾಗ್ನೆಟನ್ನು ಯೂಸ್ ಮಾಡಿಕೊಂಡು, ಮ್ಯಾಗ್ನೆಟಿಕ್ ಕಂಪಾಸ್ನ ಯೂಸ್ ಮಾಡಿಕೊಂಡು ನಾವೀಗ ಎಲ್ಲೋ ಹೋಗ್ತಾ ಇದ್ದೀವಿ, ನಮ್ಮ ಹತ್ರ ಇನ್ನೊಂದರಲ್ಲಿ ನಮ್ಮ ಒಂದು ಆ ಕಂಪಾಸನ್ನು ಇಟ್ಕೊಂಡಿರೋ ಹತ್ರ ಒಂದು ಮ್ಯಾಗ್ನೆಟು ಸಹ ಇದೆ. ಸೊ ಆವಾಗ ಏನಾಗುತ್ತೆ, ಅದು ಡೈರೆಕ್ಷನ್ಸ್ನ ನಮಗೆ ಕರೆಕ್ಟಾಗಿ ತೋರಿಸೋ ಹಾಗಿಲ್ಲ. ಯಾಕಂತಂದರೆ ಇದು ಏನಾಗುತ್ತೆ, ನಾವು ಬಾರ್ ಮ್ಯಾಗ್ನೆಟ್ನು ಮತ್ತು ಕಂಪಾಸ್ನು ಹತ್ತಿರ ಇಟ್ಟಾಗ ನಾರ್ತ್ ಪೋಲ್ಸು ನಿಯರ್ ಇದ್ದು ಲೈಕ್ ಪೋಲ್ಸಸ್ ನಿಯರ್ ಇದ್ವು ಅಂತಂದರೆ ಏನಾಗುತ್ತೆ, ಅದು ರಿಪೆಲ್ ಆಗುತ್ತೆ, ಡಿಫ್ಲೆಕ್ಟ್ ಆಗ್ತಾ ಇರ್ತೈತಿ ಅದು. ಆದರೆ ಮತ್ತು ಲೈಕ್ ಪೋಲ್ಸ್ ಅನ್ಲೈಕ್ ಪೋಲ್ಸಸ್ ಇದ್ವು ಅಂದರೆ ಅದೇ ಅಟ್ರಾಕ್ಟಾಗಿ ಕುತ್ಕೊಂಡು ಬಿಡ್ತೈತೆ, ಎಲ್ಲೂ ಮೂನೇ ಆಗಂಗಿಲ್ಲ. ಸೊ ಒಂದೇ ರೀತಿಯಲ್ಲಿ ತೋರಿಸ್ತಾ ಇರುತ್ತೆ, ಆವಾಗ ನಮಗೆ ಡೈರೆಕ್ಷನ್ಸ್ ಗೊತ್ತಾಗಂಗಿಲ್ಲ. ಹಾಗಾದರೆ ನಾವು ಇದನ್ನು ತಡೆಗಟ್ಟೋದಕ್ಕೋಸ್ಕರ ಏನು ಮಾಡ್ಬೋದಪ್ಪ ಅಂತಂದರೆ, ವಿ ಪುಟ್ ಅ ವುಡನ್ ಬಾರ್ ಮಿಡಲ್ ಆಫ್ ದ magnet and the compass, then the needle didn't reflect. ಅಂದರೆ ಏನಾಗುತ್ತೆ, ನಾವು ಒಂದು ವುಡನ್ ಬಾರ್ನ ನಾವು ಅದರ ಮಧ್ಯೆ ಇಡೋದ್ರಿಂದ ಏನಾಗುತ್ತಪ್ಪ ಅಂತ ಅಂದರೆ, ಇದು ಯಾವುದೇ ನೀಡಲು ಕಂಪಾಸಿನ ನೀಡ್ಲು ಡಿಫ್ಲೆಕ್ಷನ್ ಆಗಲಿಕ್ಕೆ ಸಾಧ್ಯ ಆಗೋಂಗಿಲ್ಲ. ಯಾಕೆ ಅಂದರೆ ಸೊ ಇಲ್ಲಿ ಏನಾಗುತ್ತೆ, ಅಟ್ರಾಕ್ಷನ್ನು ಕಡಿಮೆ ಆಗ್ತಾ ಹೋಗುತ್ತೆ. ಯಾಕೆಂದರೆ ನಾವು ಇಲ್ಲಿ ವುಡನನ್ನು ಇಟ್ಟಿರೋದ್ರಿಂದ ಏನಾಗುತ್ತಪ್ಪ ಅಂದರೆ ಅಟ್ರಾಕ್ಷನ್ನು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ನಾವೇನು ಫಸ್ಟಿಗೆ ನಾವು ಆ್ಯಕ್ಟಿವಿಟಿ ಮಾಡಿದ್ವಲ್ಲ ಅದನ್ನೇ ನಾವು ರಿಪೀಟ್ ಮಾಡ್ತಾ ಹೋದಂಗೆ ಏನಾಗುತ್ತೆ, ಇಲ್ಲಿ ಯಾವುದೇ ಒಂದು ಡಿಫ್ಲೆಕ್ಷನ್ನು ಕಂಡುಬರೋದಿಲ್ಲ. ಸೊ ಅದೇ ರೀತಿ ನಾವು ಈ ವುಡನ್ ಪೀಸ್ ಇರಲಿಲ್ಲ ಅಂದರೆ ನಾವು ಇದ್ರ ಬದಲು ನಾವು ಏನು ಇಡ್ಬೋದು, ಕಾರ್ಡ್ಬೋರ್ಡ್ ಶೀಟ್ಗಳನ್ನು ಇಡ್ಬೋದು, ಪ್ಲಾಸ್ಟಿಕ್ ಶೀಟ್ನ ಇಡ್ಬೋದು, ಅಥವಾ ಗ್ಲಾಸ್ ಶೀಟ್ಗಳನ್ನು ಸಹ ಇಡ್ಬೋದು ನಾವು. ಸೊ ಇದರಿಂದ ಏನಾಗೋದಿಲ್ಲ, ಕಂಪಾಸು ನಮಗೆ ಡಿಫ್ಲೆಕ್ಷನ್ ಆಗೋದಿಲ್ಲ, ಕರೆಕ್ಟಾಗಿರ್ತಕ್ಕಂತಹ ಒಂದು ಪೋಲ್ಸ್ಗಳನ್ನು ಅದು ಡೈರೆಕ್ಷನ್ಸ್ಗಳನ್ನು ತೋರಿಸುತ್ತೆ. ಸೊ ನಾವು ಟ್ರೀಯಲ್ಲಿ ಮಾಡಿರ್ತಕ್ಕಂಥ ವುಡನ್ ಪೀಸ್ನ ಇಟ್ಟಾಗ ಅಬ್ಸರ್ವೇಷನ್ ಏನು ಬರುತ್ತೆ, ಡಿಫ್ಲೆಕ್ಷನ್ ಆಗೋದಿಲ್ಲ. ಮತ್ತು ಕಾರ್ಡ್ಬೋರ್ಡನ್ನು ಇಟ್ಟಾಗೂ ಸಹ ಡಿಫ್ಲೆಕ್ಷನ್ ಆಗೋದಿಲ್ಲ, ಮತ್ತು ಪ್ಲಾಸ್ಟಿಕ್ನ ಇಟ್ಟಾಗೂ ಸಹ ಅಲ್ಲಿ ಡಿಫ್ಲೆಕ್ಷನ್ ಆಗೋದಿಲ್ಲ, ಮತ್ತು ಗ್ಲಾಸ್ನ ಇಟ್ಟಾಗೂ ಸಹ ಅಲ್ಲಿ ಏನಾಗೋದಿಲ್ಲ, ಡಿಫ್ಲೆಕ್ಷನ್ನು ಆಗೋದಿಲ್ಲ. ಸೊ ಯು ಕ್ಯಾನ್ ಅಬ್ಸರ್ವ್ ದ್ಯಾಟ್ ವೆನ್ ಅ ಶೀಟ್ ಆಫ್ ಎನಿ ಆಫ್ ದ ಅಬೋ ಮಟೀರಿಯಲ್ ಈಸ್ ಪ್ಲೇಸ್ಡ್ ಬಿಟ್ವೀನ್ ದ magnet and compass needle, there is no significant change in the deflection of the needle. Therefore, we can conclude that the magnetic effect acts through non-magnetic materials. ಸೊ ಅಂದ್ರೆ ಏನಪ್ಪ, ಈ ಒಂದು ಮ್ಯಾಗ್ನೆಟಿಕ್ ಮಟೀರಿಯಲ್ಸ್ ಐತಲ್ಲ, ಇದು ನಾನ್ ಮ್ಯಾಗ್ನೆಟಿಕ್ ಮಟೀರಿಯಲ್ಸ್ ಮೇಲೆ ಆ್ಯಕ್ಟ್ ಮಾಡೋದಿಲ್ಲ ಅಂತಂದು ಹೇಳಿ ನಮಗೆ ಗೊತ್ತಾಯಿತು. ಸೊ ಇದರಿಂದ ನಾವು ಮ್ಯಾಗ್ನೆಟ್ಗಳನ್ನು ಸೇಫಾಗಿ ಇಡ್ಬೋದು. ಅದು ಡಿಫ್ಲೆಕ್ಷನ್ನ ಅಂದರೆ ನಾವು ಈ ಕಂಪಾಸ್ನ ಯೂಸ್ ಮಾಡಬೇಕಾದ್ರೆ ನಮಗೆ ಕರೆಕ್ಟಾಗಿರ್ತಕ್ಕಂಥ ಡೈರೆಕ್ಷನ್ ಗೊತ್ತಾಗಬೇಕಲ್ಲ. ಸೊ ಒಂದು ಮ್ಯಾಗ್ನೆಟು ಸಹ ಅದ್ರ ಹತ್ತಿರ ಇದ್ದಾಗ ನಾವು ಅದ್ರ ಮಧ್ಯದಲ್ಲಿ ನಾವು ಯಾವುದಾದ್ರೂ ಒಂದು ನಾನ್ ಮ್ಯಾಗ್ನೆಟಿಕ್ ಮಟೀರಿಯಲ್ನ ಇಟ್ವಿ ಅಂತ ಅಂದರೆ ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಡಿಫ್ಲೆಕ್ಷನ್ನು ಕಂಡುಬರೋದಿಲ್ಲ. ಇದರಿಂದ ನಾವು ಈಸಿಯಾಗಿ ಡೈರೆಕ್ಷನ್ಸ್ಗಳನ್ನು ಕಂಡುಹಿಡ್ಕೋಬಹುದು. ಸೊ ಇನ್ ದ ನೆಕ್ಸ್ಟ್ ವಿಡಿಯೋ ವಿ ಹ್ಯಾವ್ ಟು ಲರ್ನ್ ಅಬೌಟ್ ಫನ್ ವಿತ್ ಮ್ಯಾಗ್ನೆಟ್ಸ್. ನಾವು ಕೆಲವೊಂದಿಷ್ಟು ಫನ್ ಗೇಮ್ಸ್ಗಳನ್ನು ಸಹ ನಾವು ಆಟ ಆಡ್ಬೋದು ಮ್ಯಾಗ್ನೆಟ್ಸ್ಗಳನ್ನು. ಅದೇ ರೀತಿ ಯಾವ ರೀತಿ ನಾವು ಮ್ಯಾಗ್ನೆಟ್ಗಳನ್ನು ಸೇಫಾಗಿ ಇಟ್ಕೋಬೋದು ಅನ್ನೋದನ್ನು ಸಹ ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋದಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ. ನಿಮ್ಗೆ ಇಷ್ಟ ಆಗಿದರೆ ಇದನ್ನು ಶೇರ್ ಮಾಡಿ. ಥ್ಯಾಂಕ್ ಯು.